ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನದಿಂದ. ನಾನಿವತ್ತು ಇನ್ಸ್ಟಾ360 ಕ್ಯಾಮ್ರಾದಲ್ಲಿ ಮೊದಲನೇ ವಿಡಿಯೋನ ಚಾಮುಂಡಿ ಬೆಟ್ಟದ್ದೇ ಮಾಡಬೇಕು ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದ ಫುಲ್ ಸ್ಟೆಪ್ಸಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇವತ್ತಿಗೆ ಬೆಟ್ಟದ ತುದಿ ತನಕ ಸಾರಿಗೆ ಸೌಲಭ್ಯ ಇರೋ ಕಾರಣ ಎಲ್ಲ ಬೈ ರೋಡ್ ಬೆಟ್ಟಕ್ಕೆ ಹೋಗೋದು ರೂಢಿ. ಆದರೆ ಈ ಮೆಟ್ಟಿಲುಗಳ ದಾರಿಯ ಉದ್ದಕ್ಕೂ ಮಹಾಬಲ ಮಹಿಷರಾಜನಿಂದ ಹಿಡಿದು ಚೋಳರಾಜರು, ಹೊಯ್ಸಳರು, ದೊಡ್ಡದೇವರಾಯ, ಹೈದರಾಲಿ, ನಾಲ್ವಡಿ ಮುಂತಾದ ಅನೇಕ ಮಹಾನ್ ವ್ಯಕ್ತಿಗಳು ನಮಗಾಗಿ ಬಿಟ್ಟು ಹೋದ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಕಾಣುತ್ತಾ ಸಾಗಬಹುದು. ಬನ್ನಿ, ನಾವಿವಾಗ ಬೆಟ್ಟದ ಪಾದದಿಂದ ಅಂದರೆ ಬೆಟ್ಟದ ಆರಂಭದಿಂದ ಮೊದಲಿಗೆ ವಿಘ್ನ ನಿವಾರಕ ವಿನಾಯಕ ಹಾಗೂ ಚಾಮುಂಡಿ ತಾಯಿಗೆ ಕೈಮುಗಿದು ನಮ್ಮ ಯಾತ್ರೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಬೆಟ್ಟದ ಇಂಟ್ರೊಡಕ್ಷನ್ ಕೊಡೋದಾದರೆ, ಈ ಬೆಟ್ಟಗಳು 7 ಬೆಟ್ಟಗಳ ಸಮೂಹ. ಈ 7 ಬೆಟ್ಟಗಳ ಸಮೂಹನ ಮಹಾಬಲ ಬೆಟ್ಟ ಅಂತ ಕರೀತಾ ಇದ್ರು. ಇದು ಸರಿಸುಮಾರು 3487 ಅಡಿಗಳಷ್ಟು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ. ಇತಿಹಾಸ ಪ್ರಕಾರ ಮಹಾಬಲನಾದ ಮಹಿಷನನ್ನು ಚಾಮುಂಡಿ ಕೊಂದು ಬೆಟ್ಟದಲ್ಲಿ ನೆಲೆಯಾದ ದಿನದಿಂದ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಕರೆಯಲಾಗಿದೆ. ಜನಗಳು ಮಹಾಬಲ ಮಹಿಷನನ್ನು ಒಬ್ಬ ರಾಕ್ಷಸ, ಕೋಣ, ಹಿಂದೂ, ಬೌದ್ಧ ಅಂತ ವಿಂಗಡಿಸೋದ್ರಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ಅವನೊಬ್ಬ ಜನರ ಹಿತ ಕಾಯ್ದ ರಾಜ ಎಂಬುದು 100ಕ್ಕೆ 100ರಷ್ಟು ಸತ್ಯ. ಅದಕ್ಕೆ ಅವನಿಗೆ ಈಶ್ವರ ಪಟ್ಟ ಕೊಟ್ಟು ಮಹಾಬಲನಾದ ಮಹಿಷರಾಜನನ್ನು ಮಹಾಬಲೇಶ್ವರ ಎಂದು ಗೌರವಿಸಿ ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸಿ ನಿತ್ಯ ಪೂಜಿಸಲಾಗುತ್ತಿದೆ. ಇನಿವೇ ಇವೆಲ್ಲ ನಮ್ಮ ಜನಗಳಿಗೆ ಅರ್ಥ ಆಗೋದು ತುಂಬಾನೇ ಕಷ್ಟ ಇದೆ. ಹಾಗೆ ಅರ್ಥ ಆಗೋದಕ್ಕೂ ಕೂಡ ನಮ್ಮ ಹುಲಿ ಸಿಂಹದಂತ ರಾಜಕಾರಣಿಗಳು ಬಿಡೋದೂ ಇಲ್ಲ. ನೋಡಿ, ಇವೆಲ್ಲ ನಮ್ಮ ದೊಡ್ಡದೇವರಾಜ ಒಡೆಯರವರು ಜನರಿಗೆ ಮೆಟ್ಲತ್ವಗ ವಿಶ್ರಾಂತಿಗೆ ಅಂತ ಹೇಳ್ಬಿಟ್ಟು ನಿರ್ಮಿಸಿರುವಂತಹ ವಿಶ್ರಾಂತಿ ಗೃಹಗಳು. ಹಾಗೆ ಈ ಬೆಟ್ಟದ ಇತಿಹಾಸನ ಸತಿ ಪುರಾಣದ ಪ್ರಕಾರ ಹೇಳೋದಾದ್ರೆ, ಇದು ನಮ್ಮ ದೇಶದಲ್ಲಿ ಇರೋ ನಮ್ಮ ಜಂಬೂ ದ್ವೀಪದಲ್ಲಿ ಇರೋ 108 ಶಕ್ತಿಪೀಠಗಳಲ್ಲಿ ಒಂದು. ಶಕ್ತಿಪೀಠಗಳು ಅಂದರೆ ದಕ್ಷ ಮಹಾರಾಜನ ಯಜ್ಞಕುಂಡದಲ್ಲಿ ದ್ರಾಕ್ಷಾಯಿಣಿಯು ಬಿದ್ದು ಬೆಂದ ನಂತರ ಶಿವ ಆಕೆಯ ಬೆಂದ ದೇಹವನ್ನು ಎತ್ತಿಕೊಂಡು ದುಃಖದಿಂದ ತಾಂಡವ ನೃತ್ಯವನ್ನು ಮಾಡುವಾಗ ಸತಿಯ ಒಂದೊಂದು ಅಂಗಗಳು ಕೂಡ ಒಂದೊಂದು ಜಾಗದಲ್ಲಿ ಬೀಳುತ್ತದೆ. ಹಾಗೆ ಸತಿಯ ಜಡೆ ಬಿದ್ದ ಜಾಗ ಇಂದಿಗೆ ಚಾಮುಂಡಿ ಬೆಟ್ಟ ಅಂತ ಕೂಡ ನಂಬಲಾಗಿದೆ. ಅದು ಲಾಸ್ಟಾ? ಇಲ್ಲ, ಇನ್ನೂ ಇದೆಯಾ? 1000 ಮೆಟ್ಲಿದೆ. 700 ಆಗಿರ್ಬೋದು ಅಷ್ಟೇ. ನೋಡಿ, ಹೀಗೆ ದೇವರಲ್ಲಿ ಏನಾದರೂ ಹರಕೆ ಇದ್ರೆ ಬೆಟ್ಟದ ಪಾದದಿಂದ ಬೆಟ್ಟದ ತುದಿ ತನಕ ಅಂದರೆ 1008 ಮೆಟ್ಲಿಗೂ ಕೂಡ ಅರಿಶಿಣ ಕುಂಕುಮನ ಹಚ್ಕೊಂಡು ಬರೋದು ಇಲ್ಲಿದ ಪದ್ಧತಿ. ಮುಕ್ಕಾಲೊಸಿ ಬೆಟ್ಟ ಹತ್ತಿದ ನಂತರ ನಮಗೆ ಈ 16 ಅಡಿ ಉದ್ದ ಹಾಗೆ 25 ಅಡಿ ಅಗಲ ಇರುವಂತಹ ಈ ನಂದಿ ನಮಗೆ ನೋಡೋಕೆ ಸಿಗುತ್ತೆ. ಇದನ್ನ ನಮ್ಮ ದೊಡ್ಡ ದೇವರಾಜ ಒಡೆಯರವರು ನಿರ್ಮಿಸಿರುವಂಥದ್ದು. ಈ ನಂದಿಗೆ ಈಗ ಸರಿಸುಮಾರು 350 ವರ್ಷ ಆಗಿದೆ. ಹಾಗೆ ಇದು ಏಕಶಿಲಾ ನಂದಿ ಕೂಡ ಹೌದು. ನಂದಿಯಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಲೇ ನಮಗೆ ಮೈಸೂರು ಸಿಟಿದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ಹಲೋ, ಒಂದು ಆಡ್ತಲವರಲ್ಲಿ ಮುಂಗುಸಿ. ಹಲೋ ಹಲೋ, ಆಡಿ ಕುಣಿರು ನೋಡಿ ಕುಣಿರು ಮುದ್ದು ಮಾದೇವನ ಕೊಂಡಾಡಿ ಕುಣಿರು ಹೀಗೆ 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 ಮಾಡ್ತಾರಯ್ಯ, ಹೀಗೆ 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 ಮಾಡ್ತಾರಯ್ಯ ಅಂತಾರ ಗಂಗೆಯಲ್ಲಿ. ಇಂದು ನಾ ಬಂದೂನಿ ಕಾಡು ಮಲ್ಲಿಗೆ ತಂದು ಕದು ನಾ ನಿಂತೂನಿ. ಕಂಬಿಟ್ಟು ನೋಡು ಸ್ವಾಮಿ, ಕರುಣೆಯ ತೋರು ಸ್ವಾಮಿ, ಕೈಯಲ್ಲಿ ಕಂಸಾಲೆ ನುಡಿಸಿ ನಿಂತುವುದೇ ಮನದಲ್ಲಿ ಮಾದೇವ. ಇನ್ನು ನಾಕು ಕರೆಲ್ಲ ಬಂದವರು ಬರುಸರಕ್ಕೆ ಕಾದವರು ಮಾದೇಶ್ವರ ಯೋಗೇಶ್ವರ ಕೈ ಹಿಡಿದೆ ಕಾಪಾಡೋ ಮಾದೇಶ್ವರ ಆಡಿ ಕುಣಿರೋ. ಅಂತೂ ನಾನು ನಮ್ಮ ಭಾವ ಮಾತಾಡ್ಕೊಂಡು ಬೆಟ್ಟದ ಪಾದದಿಂದ ಬೆಟ್ಟದ ತುದಿ ತಲುಪ್ದು ಈಗ.
ಮಾರ್ಕೆಟ್ ಬೇಕಿದ್ರೆ ಅದನ್ನ ಯಾಕೆ ತಗೊಂಡ್ಬಂದ್ರಿ ಇಲ್ಲಿ? ಕಷ್ಟಪಟ್ಟು ಮೆಟ್ಲತ್ಕೊಂಡು ಮೇಲೆ ಬಂದು ನೋಡಿದರೆ ಬೆಟ್ಟದ ಮೇಲೆ 1.5 ಕಿಲೋಮೀಟರ್ ಲೈನೇ ಇದೆ. ಹಂಗೆ ಲೈನ್ಗೆ ಜಾಯಿನ್ ಆಗತ್ಲಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕರಡಿ ಗೊರವೈನವರು, ಯಾಕೆಂದ್ರೆ ಇವ್ರ ತಲೆ ಮೇಲೆ ಹಾಕಿರುವಂತಹದ್ದು ಕರಡಿ ಚರ್ಮ. ಅಂತೂ ತಾಯಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ದರ್ಶನ ಮುಗಿಸ್ಕೊಂಡೀಗ ಮಾರ್ಕೆಟ್ ಕಡೆ ಹೊರಟು ಮಾರ್ಕೆಟಲ್ಲಿ ಮಕ್ಕಳಿಗೆ ಕೆಲವೊಂದು ಆಟ ಸಾಮಾನುಗಳನ್ನೆಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.